ಇದು ಇದು ನಮ್ಮ ಇದು ಭೂಮಿಯವರೇ, ಈಗ ಇವತ್ತು ನಾವು ಸರ್ಕಾರದ ಆದೇಶ ಪ್ರಕಾರ ನಾವು ವಿಲೇಜ್ ಒಳಗಡೆ ಯಾವುದು ಅನ್ರೆಡಿಂಗ್ ಜಾಗ ಇದೆ ಆ ಜಾಗದ ಬಗ್ಗೆ ಅದರಲ್ಲಿರುವ ಮರಗಳನ್ನು ಎನಿಮಿನೇಷನ್ ಮಾಡಲಿಕ್ಕೆ ನಮಗೆ ಮೇಲಾಧಿಕಾರಿಗಳು ಸೂಚಿಸಿರ್ತಾರೆ. ಅದರಂತೆ ನಾವು ಈಗ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವೀಗ ಏನೋ ಹೇಳ್ತಿದ್ದೀರಿ, ನೀವು ತಡೆ ಮಾಡ್ತಾ ಇದ್ದೀರಾ. ಈ ಸರ್ಕಾರದ ಆದೇಶ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ನೀವು ಬಿಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ಈಗ ಏನು ಮಾಡಬೇಕು? ನಾವು ಮೇಲಾಧಿಕಾರಿ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಸರ್. ಇದು ನಮ್ಮ ತಲತಲಾಂತರಗಳಿಂದ ನಮ್ಮ ಕೊಡಗಲ್ಲಿ ಜಮ್ಮ ಇರೋದು ಮಾಮೂಲು. ರಾಜರ ಕಾಲದಿಂದ 4-5 ತಲೆಮಾರು 10 ತಲೆಮಾರಿಂದ ಜನಗಳು ಅದನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಮರಗಳನ್ನ. ಇವತ್ತು ಏಕಪಕ್ಷವಾಗಿ ನಮ್ಮ ಸರ್ಕಾರ ಇವತ್ತು ಅನ್ರೆಡಿಮ್ ಜಾಗಗಳಲ್ಲಿ ಈ ಥರ ಮತ್ತು ಪ್ರಿವಿಲೇಜ್ ಜಾಗಗಳಲ್ಲಿ ಸರ್ವೆ ಮಾಡಿ ಮರಗಳನ್ನ ಈ ಥರ ತಮ್ಮ ವಶಕ್ಕೆ ತಗೊಳ್ಳೋಕ್ಕೆ ಬಂದರೆ ನಾವು ಅದಕ್ಕೆ 100 ವರ್ಷಗಳಿಂದ ರಕ್ಷಣೆ ಮಾಡ್ಕೊಂಡಿದ್ದಕ್ಕೆ ಅದಕ್ಕೆ ಬೆಲೆ ಇರೋದಿಲ್ಲ. ನಾವು ಯಾವುದೇ ಕಾರಣಕ್ಕೂ ನನ್ನ ಜಮೀನಲ್ಲೂ ಕೂಡ ಇಲ್ಲ, ನನ್ನ ಗ್ರಾಮದಲ್ಲಿ ಇರುವ ಯಾವುದೇ ಜಮೀನಲ್ಲೂ ಕೂಡ ನಾವು ಇದನ್ನು ವಿರೋಧಿಸ್ತೀವಿ. ನಾವು ಯಾವುದೇ ಹೋರಾಟಕ್ಕೂ ನಾವು ಸಿದ್ಧ ಇದ್ದೀವಿ, ಅದನ್ನು ಬಿಟ್ಕೊಡೋದಿಲ್ಲ. ನಾವು ಈ ಮೂಲಕ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ ನಮ್ಮ ಇಡೀ ರೈತರಿಗೆ ಒಂದಲ್ಲ ಒಂದು ರೀತಿ ತೊಂದರೆ ಕೊಡ್ತಾ ಉಂಟು. ಒಂದು ತುಘಲಕ್ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆದರೆ ಅದೇ ಥರ ನಮ್ಮ ರೈತರು ಯಾವುದೋ ಒಂದು ಕಷ್ಟಕ್ಕಾಗಲಿ ಅಂತೇಳಿ ನಾವು ಅದನ್ನು ಬೆಳೆಸ್ಕೊಂಡಿರ್ತೀವಿ. ಜಾಗದ ದಾಖಲಾತಿ ಜಮ್ಮ ಇರ್ಬೋದು, ಇನ್ನೊಂದು ಇರ್ಬೋದು. ನಮ್ಮ ಕೊಡಗಿನ ಬಹುತೇಕ ಎಲ್ಲ ನಮ್ಮ ಮೊದಲಿಂದ ಬಂದಿರೋದು ಜಮ್ಮನೆ. ಇವತ್ತು ಒಂದು ವರ್ಷ ಬಿಟ್ಟು ಜಮ್ಮ ಜಾಗದ ಸಮಸ್ಯೆ ಆಯಿತು, ಜಮ್ಮ ಮನೆ ಸಮಸ್ಯೆ ಆಯಿತು. ಈಗ ಜಮ್ಮ ಜಾಗದಲ್ಲಿರುವಂಥ ಮರಗಳನ್ನ ಇವತ್ತು ಸರ್ವೆ ಮಾಡೋಕ್ಕೆ ಬಂದು ಅದನ್ನು ಕಡಿದು ಇವರು ತಮ್ಮ ವಶಕ್ಕೆ ತಗೊಂಡು ಭಾಗ್ಯಗಳಿಗೆ ಬಳಸುವಂಥದ್ದು ಬೇಡ. ಯಾವುದೇ ಈ ಸಂದರ್ಭದಲ್ಲಿ ನಾವು ನಮ್ಮ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇದ್ದೀವಿ. ಮತ್ತು ಸರ್ಕಾರ ಈ ಒಂದು ತುಘಲಕ್ ನೀತಿಗಳನ್ನು, ತುಘಲಕ್ ಸರ್ಕಾರದ ನೆನಪಿಸುವಂಥ ಆಡಳಿತ ಮಾಡ್ತಾ ಇದೆ. ಅದನ್ನು ನಾವು ವಿರೋಧಿಸ್ತೀವಿ. ಹಾಗೆ ಅರಣ್ಯ ಇಲಾಖೆ ಕೂಡ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮದಲ್ಲಿ ಯಾರದೇ ಜಮೀನಲ್ಲಿ ಸರ್ವೆ ಮಾಡೋಕ್ಕೆ ನಾವು ಬಿಡೋದಿಲ್ಲ ಮರಗಳನ್ನ. ಹಾಗೇನಾರಾದರೆ ನಾವು ಇಡೀ ಗ್ರಾಮಸ್ಥರು ಎಲ್ಲನೂ ನಮ್ಮ ಮುಖಂಡರುಗಳಿಗೆ ಹೇಳಿ ಒಗ್ಗಟ್ಟು ಮಾಡಿ ನಾವು ಅದನ್ನು ವಿರೋಧಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೆ ಇವತ್ತು ನನ್ನ ಜಾಗಕ್ಕೆ ಸರ್ವೆ ಮಾಡೋಕ್ಕೆ ಬಂದಿದ್ರೆ ನಾವು ಇಲ್ಲಿ ಸರ್ವೆ ಮಾಡೋಕ್ಕೆ ಬಿಡೋದಿಲ್ಲ. ಅಂಥ ಸಂದರ್ಭ ಬಂದರೆ ನೀವು ಕೋರ್ಟಿಂದ ಆದೇಶ ಕೊಡ್ತೀವಿ, ನಮಗೆ ನೋಟಿಸ್ ಮಾಡಿಲ್ಲ. ನೀವು ಮೊದಲನೇದಾಗಿ ನೋಟಿಸ್ ಮಾಡಬೇಕು, ನಮಗೆ 2-3 ನೋಟಿಸ್ ಮಾಡಬೇಕು. ಯಾವ ನೋಟಿಸ್ ಮಾಡದೆ ಏಕಪಕ್ಷವಾಗಿ ಇವತ್ತು ಬಂದುಬಿಟ್ಟು ಬೆಳಿಗ್ಗೆ 9 ನೀವು ಬಂದುಬಿಟ್ಟು ಸರ್ವೆ ಮಾಡ್ತೀವಿ ನಿಮ್ಮ ತೋಟದಲ್ಲಿರೋ ಮರ ಅಂತ ಹೇಳಿದ್ರೆ ಇದಕ್ಕೆ ನಾವು ರೈತರನ್ನ ಒಪ್ಪಿಕೊಳ್ಳೋದಿಲ್ಲ. ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಖಂಡಿತ ಖುದ್ದಾಗಿ ಹೋರಾಟ ಮಾಡ್ತೀವಿ.